ಮೈಕ್ ಮಹಾಯುದ್ಧ 2.0 ಇನ್ನೊಂದು ಕಡೆ ಗಡುವು ಕೂಡ ಕೊಟ್ಟಿದ್ದಾಗಿದೆ. ಆದರೆ ಈಗ ನಡೀತಿರೋ ಬೆಳವಣಿಗೆ ನೋಡಿ. ಬೆಂಗಳೂರಿನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಒಂದು ನೋಟಿಸ್ ಬಂತು. ಮಲ್ಲೇಶ್ವರಂ 11ನೇ ಕ್ರಾಸ್ನಲ್ಲಿದೆ ಈ ದೇವಸ್ಥಾನ. ಮಲ್ಲೇಶ್ವರಂ ಠಾಣೆಗೆ ಮೌಖಿಕ ದೂರು. ಈ ಹಿನ್ನೆಲೆಯಲ್ಲಿ ನೋಟಿಸ್ ಜಾರಿಯಾಗಿದೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಮಲ್ಲೇಶ್ವರಂ 11ನೇ ಅಡ್ಡ ರಸ್ತೆಯಲ್ಲಿರೋ ವೇಣುಗೋಪಾಲ ದೇವಸ್ಥಾನಕ್ಕೊಂದು ನೋಟಿಸ್ ಬಂತು. ಯಾಕೆ? ಜೋರು ಶಬ್ದದಿಂದ ತೊಂದರೆ ಅಂತ ಅಕ್ಕಪಕ್ಕದ ನಿವಾಸಿಗಳು ಮೈಕ್ಗಳಿಂದ ತೊಂದರೆ ಆಗ್ತಿದೆ ಅಂತ ದೂರು ಕೊಟ್ಟಿದ್ದಾರೆ. ಮೌಖಿಕ ದೂರು, ಬಾಯಿ ಮತ್ತಲ್ಲಿ ಹೇಳಿರೋದು. ದೂರಿನ ಆಧಾರದ ಮೇಲೆ ದೇವಸ್ಥಾನಕ್ಕೊಂದು ನೋಟಿಸ್ ಬಂತು. 45 ಡೆಸಿಬಲ್ ಮೀರದಂತೆ ಮೈಕ್ ಬಳಸೋದಕ್ಕೆ ನೋಟಿಸ್ ಕೊಡಲಾಗಿದೆ. ಸರ್ಕಾರದ ಆದೇಶದ ಉಲ್ಲಂಘನೆ ಮಾಡಿದ್ರೆ ಕ್ರಮದ ಎಚ್ಚರಿಕೆ. ಮೌಖಿಕ ದೂರಿನ ಆಧಾರದ ಮೇಲೆ ದೇವಸ್ಥಾನಕ್ಕೆ ಒಂದು ನೋಟಿಸ್ ಬಂತು. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ದೇವಸ್ಥಾನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಮಲ್ಲೇಶ್ವರಂ 11ನೇ ಕ್ರಾಸ್ನಲ್ಲಿದೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಇದೀಗ ಮಲ್ಲೇಶ್ವರಂ ಠಾಣೆಯಿಂದ ಒಂದು ನೋಟಿಸ್ ಬಂತು. ಬಿಕಾಸ್ ಸುತ್ತಮುತ್ತ ಜನ ತುಂಬ ಶಬ್ದ ಆಗ್ತಿದೆ ನಮಗೆ ಈ ದೇವಸ್ಥಾನದಿಂದ ಅಂತ ಒಂದು ಮೌಖಿಕ ದೂರು ಕೊಟ್ಟಿದ್ದಾರೆ ಬಾಯಿ ಮಾತಲ್ಲಿ. ಇದ್ರ ಬಗ್ಗೆ ಅರ್ಚಕರು ಮಾತಾಡಿದ್ದಾರೆ. ಅರ್ಚಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಯಾರ ಕಾರಣ ಅಂತೇಳಿ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ದಿನಕ್ಕೆ ಸಾವಿರಾರು ಜನ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ, ಬಂದು ಹೋಗ್ತಾ ಇರ್ತಾರೆ. ಅದರಲ್ಲಿ ಯಾರು ದೇವರ ದರ್ಶನಕ್ಕೋಸ್ಕರ ಬರ್ತಾರೋ, ಯಾರು ದೇವಸ್ಥಾನಕ್ಕೆ ತೊಂದರೆ ಕೊಟ್ಟು ಬರ್ತಾರೋ ನಮ್ಗೆ ಗೊತ್ತಾಗೋದಿಲ್ಲ. ಇದರಲ್ಲಿ ಯಾರು ಏನು ಮಾಡ್ಕೊಂಡು ಬಂದಿದ್ದಾರೋ, ಯಾರು ಈ ಮೌಖಿಕವಾಗಿ ಈ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಪೊಲೀಸ್ನವರಿಂದ ಯಾವುದೇ ಇಂಟಿಮೇಷನ್ ನಮ್ಗೆ ಬಂದಿಲ್ಲ. ಮೈಕ್ ಯೂಸ್ ಮಾಡಿದ್ರೆ ಮಾತ್ರ ಅವ್ರು ಏನು ಡಿಸಿಮೆಲ್ ಹೇಳ್ತಾ ಇದ್ದಾರೆ ಅದನ್ನು ನಾವು ಯೂಸ್ ಮಾಡಬೇಕು ಅಂತೇಳಿ ಹೇಳತ್ತೆ. ನಾವು ಮೈಕ್ ಹಾಕದೇ ಇರಬೇಕಾದ್ರೆ ಅದನ್ನು ನಮ್ಗೆ ಯಾಕೆ ಬರುತ್ತೆ? ಅದು ನಾವು ಮೈಕೆ ಯೂಸ್ ಮಾಡ್ತಾ ಇಲ್ವಲ್ಲ. ಅವರು ಪ್ರೂವ್ ಮಾಡಲಿ. ಮೈಕ್ ಕೊಟ್ಟಿರೋದು ಮೈಕ್ ಇಲ್ವೇ ಇಲ್ಲ ನಮ್ಮ ದೇವಸ್ಥಾನದಲ್ಲಿ. ನಾವೇನಿದ್ರು ದೇವಸ್ಥಾನದೊಳಗಡೆ ಪೂಜಾದಿಗಳಿಗೋಸ್ಕರ, ನಾವು ಪೂಜೆ ಮಾಡೋದಕ್ಕೋಸ್ಕರ ನಾವು ಅಲ್ಲಿ ಮೈಕ್ ಉಪಯೋಗಿಸೋದಿಲ್ಲ. ನಾವು ಏನಾದರೂ ಅನೌನ್ಸ್ಮೆಂಟ್ ಇದ್ರೆ ಮಾತ್ರ ನಾವು ನಮ್ಮದೇ ಒಳಗಡೆ ಇರ್ತಕ್ಕಂಥ ಮೈಕ್ ಇದೆ, ನಾವು ಇಲ್ಲಿಗೆ ಮಾತ್ರ ಕೇಳಿಸೋ ಥರ ನಾವು ಮಾತಾಡ್ಕೊತೀವಿ ಅಷ್ಟೇ. ಆ ಡಿಸಿಮೆಲ್ ಅದಕ್ಕೇನು ಬರೋದೇ ಇಲ್ವಲ್ಲ. ನಾವೇನು ಗೋಪುರದಲ್ಲಿ ಇದು ಮೈಕ್ ಹಾಕ್ಬಿಟ್ಟು ಜೋರಾಗಿ ನಾವೇನು ಮಂತ್ರ ಹೇಳ್ತಾ ಇಲ್ಲ, ಅಥವಾ ಸುತ್ತು ನಾವು 4 ದಿಕ್ಕಿಗೂ ಮೈಕ್ಗಳು ಹಾಕ್ಬಿಟ್ಟು ಇಲ್ಲಿಂದ ನಾವು ವಾದ್ಯ ನೋಡಿಸ್ಬಿಟ್ಟು ನಮ್ಮ ಮಂತ್ರಗಳು, ವೇದ ಮಂತ್ರಗಳು ಇತ್ಯಾದಿಗಳು ನಾವೇನು ಹೇಳ್ತಾ ಇಲ್ವಲ್ಲ. ಅದರ ಅವಶ್ಯಕತೆ ನಮ್ಗಿಲ್ವಲ್ಲ. ಈ ಡಿಸಿಮೆಲ್ ಅವಶ್ಯಕತೆನೇ ನಮ್ಗೆ ಬರೋದಿಲ್ಲ. ಈ ಗಿಸಿಮಲ್ ಅವಶ್ಯಕತೆ ನಮಗೆ ಬರಲ್ಲ. ಸಾವಿರಾರು ಜನ, ಲಕ್ಷಾಂತರ ಜನ ದೇವಸ್ಥಾನಕ್ಕೆ ಬರ್ತಿರ್ತಾರೆ. ಯಾರೋ ಕಂಪ್ಲೇಂಟ್ ಕೊಡ್ತಾರೋ ಏನಾಯ್ತೋ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ದೇವಸ್ಥಾನದ ಅರ್ಚಕರು ಹೇಳ್ತಾ ಇದ್ರು. ಮೈಕ್ನಿಂದ ತೊಂದರೆ ಅಂತ ಅಕ್ಕಪಕ್ಕದ ನಿವಾಸಿಗಳು ಮೌಖಿಕ ದೂರು ಕೊಟ್ಟಿದ್ದಾರಂತೆ. ಹಾಗಾಗಿ ಮಲ್ಲೇಶ್ವರಂ ಠಾಣೆಯಿಂದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಒಂದು ನೋಟಿಸ್ ಬಂದಿದೆ. ನೀವು ದೇವಸ್ಥಾನದಲ್ಲಿರುವ ಪ್ರದೇಶ ಜನವಸತಿ ಪ್ರದೇಶ ಆಗಿದೆ. ಸೊ ಅಲ್ಲಿ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ರೆಫರೆನ್ಸ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ 45 ಡೆಸಿಬಲ್ ಮೀರದಂತೆ ನೀವು ಬಳಸಬೇಕು ಅಂತ ಒಂದು ನೋಟಿಸ್ ಬಂದಿದೆ. ಆ ನೋಟಿಸಿನ ಉಲ್ಲಂಘನೆ ಆದರೆ ಸರ್ಕಾರದ ನಿಯಮ, ಅದು ಉಲ್ಲಂಘನೆ ಆದರೆ ನಾವು ಆ್ಯಕ್ಷನ್ ತಗೋತೀವಿ ಅಂತ ಆ ನೋಟಿಸಿನ ಉದ್ದೇಶ. ಹಾಗಾಗಿ ಬೆಂಗಳೂರಿನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಮಲ್ಲೇಶ್ವರಂ 11ನೇ ಕ್ರಾಸ್. ನಮ್ಮ ಜೊತೆ ಮಾತಾಡಿದಂಥ ಅರ್ಚಕರೇ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅವರ ಹೆಸರು ಪಟ್ಟಾಭಿರಾಮ ಭಟ್ರು. ಕೇಳೋಣ ಅವ್ರನ್ನ ಏನಾಯ್ತು ಅಂತ. ಗುರುಗಳೇ ನಮಸ್ಕಾರ. ನ್ಯೂಸ್ 18ನ ಲೈವಲ್ಲಿ ಇದ್ದೀರಿ. ಯಾಕೆ ನೋಟಿಸ್ ಬಂತು ನಿಮಗೆ? ನಮಸ್ಕಾರ. ಏನ್ ಕೇಳ್ತಿದ್ದಾರೆ ಅವರು? ಓಕೆ ಸರ್, 9ನೇ ತಾರೀಕಿನ ದಿವಸ, ಏಪ್ರಿಲ್ 9ನೇ ತಾರೀಕಿನ ದಿವಸ ಯಾರೋ ಮೌಖಿಕವಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಶಬ್ದ ಮಾಲಿನ್ಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ. ಆದರೆ ಇಲ್ಲಿ ಶಬ್ದ ಮಾಲಿನ್ಯ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ನನಗೆ ಅವ್ರನ್ನೇ ಒಂದು ಪ್ರಶ್ನೆ ಕೇಳಬೇಕಾಗತ್ತೆ ನಾವು. ಯಾಕೆ ಅನ್ನಿಸ್ತು ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಜೋರು ಧ್ವನಿಯಲ್ಲಿ ಜೋರು ಸೌಂಡ್ ಹಾಕಿ ಏನಾದರೂ ಶ್ಲೋಕಗಳನ್ನ ಅಥವಾ ನೀವೇನಾದ್ರು ಹಾಡೋದುಂಟಾ? ಆ ಥರದ್ದೇನೋ ನಡೆಯುತ್ತಾ ಸರ್? ಬೆಳಗ್ಗೆ 6 ಗಂಟೆಯಿಂದ ನಾವು ಸುಪ್ರಭಾತ್ ಸೇವೆ ಅಂತೇಳಿ ಹೇಳಿದಾಗ ದೇವಸ್ಥಾನದ ಒಳಗಡೆ ಬಂದು ನಾವು ಸುಪ್ರಭಾತ್ ಸೇವೆ ಮಾಡ್ತೀವಿ ಹೊರತು ನಾವೇನು ಹೊರಗಡೆ ಯಾವುದು ಮೈಕ್ ಗೀಕ್ ಹಾಕಿಲ್ಲ. ಓಕೆ. ಆಮೇಲೆ 4 ಕಡೆಗೆ ನಾವೇನು ದೊಡ್ಡ ಮೈಕ್ಗಳು ಹಾಕ್ಬಿಟ್ಟು ನಾವೇನು ಮಾಡ್ತಾ ಇಲ್ಲ. ದೇವಸ್ಥಾನದ ಒಳಗಡೆನೆ ನಾವು ಸುಪ್ರಭಾತ್ ಸೇವೆ ಇತ್ಯಾದಿ ಕೈಂಕರ್ಯಗಳು ಎಲ್ಲ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಹಾಗಿದ್ರೆ ಹೇಗೆ ಶಬ್ದ ಮಾಲಿನ್ಯ ಆಯ್ತು? ಅವ್ರು ಹೇಳೋ 55 ಡೆಸಿಮಲ್
45 ಡಿಸಿಮಲ್ ಅದೇನೋ ಹೇಳ್ತಾರಲ್ಲ, ನಾವು ಮೈಕೆ ಹಾಕದೇ ಇರ್ಬೇಕಾದ್ರೆ ಅದಕ್ಕೂ ಏನ್ ಸಂಬಂಧ? ನನ್ನ ಪ್ರಶ್ನೆ. ಪಾಯಿಂಟ್ ಕರೆಕ್ಟ್ ನೀವು ಹೇಳ್ತೀರಿ. ನನ್ನ ಪ್ರಶ್ನೆ ಅದು. ನಾವು ಮೈಕೆ ಹಾಕದೇ ಇರ್ಬೇಕಾದ್ರೆ ಅದಕ್ಕೂ ಏನ್ ಸಂಬಂಧ ಇದೆ? ನಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ ಗುರುಗಳೇ, ನೀವು ಮೈಕೆ ಹಾಕಿಲ್ಲ ಅಂದ್ಮೇಲೆ ಇದು ಎಲ್ಲಿಂದ ಬರಬೇಕು ಡೆಸಿಮಲ್ ಲೆಕ್ಕಾಚಾರ? ಎಲ್ಲಿಂದ ಯಾರು ಕೇಳಿಸ್ಬೇಕಂತ? ಹೌದು, ಹಾ, ನನ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಯಾರು ಅದೇ ಬೇಕಂತ ಕಿಡಿಗೇಡಿಗಳು ಇದು ಅದನ್ನೇ ಬೇಕಂತ ಹೇಳ್ಬಿಟ್ಟು ಇದನ್ನು ಶುರು ಮಾಡಿದ್ದಾರೆ. ಸೊ ನೀವು ಹೇಳ್ತಿದ್ದೀರಿ ಸೇವೆಗಳಾಗುತ್ತೆ ಬೆಳಗ್ಗೆಯಿಂದ 6 ಗಂಟೆಯಿಂದ, ದೇವಸ್ಥಾನದೊಳಗೆ ನಾವೇನು ಅರ್ಚನೆ ಮಾಡಬೇಕು ಅದು ಮಾಮೂಲಿ ಮಾಡ್ತಿದ್ದೀವಿ, ಎಲ್ಲೂ ಮೈಕ್ ಹಾಕಿಲ್ಲ, ಯಾರಿಗೂ ಹೊರಗಡೆ ಕೇಳಿಸಲ್ಲ ಅಂತ. ಬಹಳ ಆಶ್ಚರ್ಯ ಆಗಿದೆ ಗುರುಗಳೇ. ಹೌದು, ಇಲ್ಲ ಕೇಳಿಸಲ್ಲ. ಹೌದು ಸರ್. ನಮ್ಮ ದೇವಸ್ಥಾನದಲ್ಲಿ ಏನ್ ನಡಿಬೇಕೋ ಅದು ಮಾತ್ರ ಕೈಂಕರ್ಯ ನಡ್ಕೊಂಡು ಹೋಗ್ತಾ ಇರತ್ತೆ. ಇವಾಗ ಗಂಟೆ ಹೊಡೆದಿರ ಪೂಜೆ ಮಾಡೋಕ್ ಆಗೋದಿಲ್ಲ, ಅದು ಓಕೆ. ಮಂಗಳವಾದ್ಯ ಇಲ್ದಿರ ಪೂಜೆ ಮಾಡೋಕ್ ಆಗೋದಿಲ್ಲ, ಮಂತ್ರ ಹೇಳಿದಿರ ಪೂಜೆ ಮಾಡೋಕ್ ಆಗೋದಿಲ್ಲ. ಅದು 3 ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಶಬ್ದ ಮಾಲಿನ್ಯ ಹೆಂಗಾಯ್ತು ದೇವಸ್ಥಾನದಲ್ಲಿ? ಈಗ ಮಂತ್ರ ಹೇಳೋದು ಸರಿಯಾಗಿ ಆನ್ಸರ್ ಯಾರು ಮೌಖಿಕವಾಗಿ ಕೊಟ್ಟಿದ್ದಾರೆ ಅವರೇ ಡೈರೆಕ್ಟ್ ಆಗಿ ಬಂದು ಕೇಳಲಿ. ಕರೆಕ್ಟ್. ನೀವು ಪೊಲೀಸರನ್ನ ಕೇಳಿದ್ರ ಏನಾದ್ರು ಯಾರವರು ಅವ್ರ ಜೊತೆ ಮಾತಾಡ್ಬೋದ ಅಂತೆಲ್ಲ? ನಾವೇನು ಕೇಳಲಿಲ್ಲ ಸರ್. ಅವರು ಡೈರೆಕ್ಟ್ ಆಗಿ ನಮ್ಮ ಇವು ಅವ್ರಿಗೆ ಕೊಟ್ಟಿದ್ದಾರೆ, ಇವು ಅವ್ರು ಅದಕ್ಕೆ ಸರಿಯಾದ ಆನ್ಸರ್ ಕೊಡ್ತಾರೆ. ಕರೆಕ್ಟ್. ಬಟ್ ಮೈಕೆ ಹಾಕಿಲ್ಲ ನೀವು ಅನ್ನೋದು ಒಂದು ಸ್ಪಷ್ಟನೆ ಸಿಕ್ತು ಅಷ್ಟೇ, ಬಿಕಾಸ್ ಅದರಿಂದನೇ ಜಾಸ್ತಿ ಡೆಸಿಬಲ್ ಆಚೆ ಬರೋದಲ್ಲ. ಹೌದು ಸರ್, ಕರೆಕ್ಟ್. ಇಷ್ಟು ಮೈಕ್ ಹಾಕಿದ್ರೆ ತಾನೇ ಇಲ್ಲಿ ಡಿಸಿಮಲ್ ಬರೋದಕ್ಕೆ, ಅದೇ ಇಲ್ಲ ಅಂದ್ಮೇಲೆ ಏನಿದೆ? ಸೊ ನೀವು ಏನು ಗರ್ಭಗುಡಿಯಲ್ಲಿ ಅಥವಾ ದೇವಸ್ಥಾನದೊಳಗೆ ಏನು ಪೂಜೆ ಮಾಡ್ತೀರಿ ಅಥವಾ ಮಂತ್ರ ಹೇಳ್ತೀರಿ ಅಷ್ಟು ಮಾತ್ರ ನಡೀತಿರೋದು ಹಾಗಿದ್ರೆ? ಹೌದು, ಅಷ್ಟೇ. ಎಲ್ಲೂ ಮೈಕ್ ಸೆಟ್ ಯೂಸ್ ಮಾಡ್ತಿಲ್ಲ ಅಲ್ವಾ? ಇಲ್ಲ, ಮೈಕ್ ಸೆಟ್ ಯೂಸ್ ಮಾಡ್ತಿಲ್ಲ. ಒಂದು ವೇಳೆ ನಾವು ಹೇಳೋದೇನಂದ್ರೆ ಇದು ದೊಡ್ಡ ದೇವಸ್ಥಾನ, 10ನೇ ಕ್ರಾಸ್ ಇಂದ 11ನೇ ಕ್ರಾಸ್ ವರೆಗೂ ದೇವಸ್ಥಾನ ಇರತಕ್ಕಂತ ದೊಡ್ಡ ದೇವಸ್ಥಾನ. ಇದ್ರ ಒಳಗಡೆ ನಾವು ಇಲ್ಲಿ ಏನಾದ್ರೂ ಫಂಕ್ಷನ್ಗಳು ಅಂದ್ರೆ ಸಂಗೀತ ಕಚೇರಿ ಇತ್ಯಾದಿಗಳಲ್ಲೂ ಉಪನ್ಯಾಸ ಇತ್ಯಾದಿಗಳಾದಾಗ ಈ ಹಾಲಲ್ಲಿ ಮಾಡ್ತೀವಿ. ಇಲ್ಲೊಂದು ಹಾಲ್ ಇದೆ, ಕರೆಕ್ಟ್. ಆ ಹಾಲಲ್ಲಿ ನಾವು ಮಾಡ್ತೀವಿ. ಆ ಹಾಲ್ ಒಳಗಡೆ ಮಾತ್ರ ಕೇಳಿಸೋ ತರ ನಾವು ಮೈಕ್ ಹಾಕೊಂಡಿರ್ತೀವಿ ಹೊರತು ಹೊರಗಡೆ ಬರೋದೇ ಇಲ್ವಲ್ಲ ಶಬ್ದ. ಅಲ್ಲ, ವಿಶೇಷ ಸಂದರ್ಭದಲ್ಲಿ ಮಾಡ್ಬೋದಲ್ಲ, ಎಲ್ಲ ಕಡೆ ಮಾಡ್ಬೋದು. ಈ ರಾಮನವಮಿ ಇತ್ತು, ಮೊನ್ನೆ ಹನುಮ ಜಯಂತಿ ಇತ್ತು, ಎಲ್ಲ ಕಡೆ ಮಾಡಿದ್ದಾರೆ ಅಷ್ಟೇ. ಎಲ್ಲ ಕಡೆ ಮಾಡ್ಬೋದು. ಹೌದು, ಮಾಡಿದ್ದಾರೆ. ಅದನ್ನು ತಪ್ಪು ಅಂತ ಹೇಳಿದ್ರೆ ಅದು ನಾವೇನ್ ಮಾಡ್ತಾ ಇಲ್ಲ. ಇನ್ನೊಂದು ಬ್ರಹ್ಮೋತ್ಸವದಲ್ಲಿ ಕೂಡ ನಾವೇನು ಹೆಚ್ಚಿಗೆ ಗಲಾಟೆ ಮಾಡೋದಿಲ್ಲ. 100 ಜನ ಮಂತ್ರ ಹೇಳ್ಕೊಂಡ್ ಬರ್ತಾರೆ. ಮಂತ್ರ ಹೇಳೋದಕ್ಕೆ ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಮ್ಮ ಹಿಂದೂ ಸಂಪ್ರದಾಯ ಹಂಗೆ ಹೇಳಕ್ ಹೋದ್ರೆ ನಾವೇನು ಹಿಂದೂ ಸ್ಥಾನದಲ್ಲಿ ಇದ್ವಾ, ಬೇರೆ ಎಲ್ಲಾದ್ರೂ ಇದ್ದೀವ ನಾವು? ನಮ್ಮ ಹಿಂದೂ ಸ್ಥಾನದಲ್ಲಿ ಇದ್ಕೊಂಡು ನಮ್ಮ ದೇವರ ಪೂಜೆಗಳೇ ನಾವು ಸರಿಯಾಗಿ ಮಾಡೋಕೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ಅದು ಮೈಕ್ ಹಾಕದೆ ಅಲ್ವಾ? ಮೈಕ್ ಹಾಕದೆ ನಾವು ಮಾಡ್ತಾ ಇದ್ದೀವಿ. ನಾವು ಯಾವುದು ಶಬ್ದ ಮಾಲಿನ್ಯ ಅನ್ನೋ ಮಾತೇ ಇಲ್ಲ ಇಲ್ಲಿ. ಏನೋ ಬಹಳ ಆಶ್ಚರ್ಯ ಆಗ್ತಿದೆ ಗುರುಗಳೇ ನನಗಂತೂ. ಆ ಪುಣ್ಯಾತ್ಮ ಯಾರೋ ಕೊಟ್ಟಿರ್ತಕ್ಕಂತ ಅವನು, ಹೌದು, ಅವನಿಗೆ ಧೈರ್ಯ ಇದ್ರೆ ಬಂದು ಹೇಳಿ, ದೇವಸ್ಥಾನಕ್ಕೆ ಬರ್ಲಿ, ಮಾತಾಡ್ಲಿ, ಹೆಂಗ್ ಕೊಟ್ಟಿದ್ದಾರೆ, ಹೆಂಗ್ ಶಬ್ದ ಮಾಲಿನ್ಯ ಆಯ್ತು ಅಂತೆಲ್ಲ ಅವ್ನು ಪ್ರೂವ್ ಮಾಡ್ಲಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು. ನೀವು ಹೇಳ್ತಿರೋದು ಕೇಳಿಸ್ಕೊಂಡಾಗ ನಂಗೂ ಆಶ್ಚರ್ಯ ಆಯ್ತು ಗುರುಗಳೇ. ಮೈಕೆ ಹಾಕಿಲ್ಲ, ನಾವು ಮೈಕ್ ಸೆಟ್ಟೇ ಯೂಸ್ ಮಾಡಲ್ಲ ಅಂತಿದ್ದೀರಿ. ಇನ್ನೆಲ್ಲೋ ಜೋರು ಶಬ್ದ ಡಿಸ್ಟರ್ಬ್ ಆಗ್ತಿದೆ ಅಂತ ಯಾರೋ ಕಂಪ್ಲೇಂಟ್ ಕೊಡ್ತಾರಂತೆ. ಯಾರು ಈ ತರದ್ ಯಾಕೆ? ಅವ್ರಿಗೆ ಆ ಫೀಲ್ ಏನು? ಏನ್ ನಿಮ್ಮ ಮೇಲೆಲ್ಲ ಬೇಜಾರ? ದೇವಸ್ಥಾನ ಮೇಲೆ ಬೇಜಾರ ಅವ್ರಿಗೆ? ಬಹುಶಃ ದೇವಸ್ಥಾನದ ಮೇಲೆ ಬೇಜಾರು ಇರ್ಬೋದು, ಅಥವಾ ಅವನು ಪಾಪ ಜಾಸ್ತಿ ಆಗಿರ್ಬೋದು. ನಾವೇನು ಹೇಳೋಕ್ ಆಗೋದಿಲ್ಲ ಸರ್ ಅದ್ರ ಬಗ್ಗೆ. ಏನಾದ್ರೂ ಇನ್ ಪರ್ಟಿಕ್ಯುಲರ್ ಆ ನೋಟಿಸ್ ನಲ್ಲಿ ಇಂಥ ಸಮುದಾಯದವರು ಬಂದು ಕಂಪ್ಲೇಂಟ್ ಕೊಟ್ಟರು ಅಂತ ಏನಾದ್ರು ಇದೆಯಾ? ಇಲ್ಲ ಇಲ್ಲ ಇಲ್ಲ, ಆ ತರ ಏನಿಲ್ಲ ಸರ್, ಆ ತರ ಏನಿಲ್ಲ. ಸುಮ್ಮನೆ ಇಲ್ದೇ ಇರೋದೆಲ್ಲ ನಾವು ಹೇಳಬಾರ್ದು. ಇಲ್ಲ, ಕೇಳಿದೆ ಅಷ್ಟೇ, ನಾನು ಕ್ಲಾರಿಫಿಕೇಶನ್ ತಗೋತಾ ಇದ್ದೀನಿ ಗುರುಗಳೇ ನಿಮ್ಮಿಂದ ಅಷ್ಟೇ. ಯಾಕಂದ್ರೆ ಇತ್ತೀಚೆಗೆ ಈ ತರದ ವಿಚಾರ ದೊಡ್ಡ ಯುದ್ಧ ತರ ಓಡಾಡ್ತಿದೆ. ಇನ್ನೊಬ್ರು ಮೇಲೆ ದೊಡ್ಡ ಮಟ್ಟಕ್ಕೆ ಸಮರ ಸಾರಿದ್ದಾರೆ. ಹೌದೌದು, ಲಾ ಎಲ್ರಿಗೂ ಒಂದೇ. ಸೊ ಯಾರಿಗೆ ಆದ್ರೂ ಡಿಸ್ಟರ್ಬ್ ಆದ್ರೂ ಇನ್ನೊಬ್ರು ಅದನ್ನ ಮಾಡಬಾರ್ದು. ಬಟ್ ನೀವು ಮೈಕೆ ಹಾಕಿಲ್ಲ ಅಂತಿದ್ರಲ್ಲ, ಅದಂಗೆ ಆಶ್ಚರ್ಯ ಆಗ್ತಿದೆ ಅಷ್ಟೇ. ಕರೆಕ್ಟ್, ಅಷ್ಟೇ. ನಾವು ಮೈಕೆ ಹಾಕಿಲ್ಲ, ಯಾವಾಗ ಬೇಕಾದ್ರೂ ಬಂದು ನೋಡ್ಕೋಬಹುದು. ಮೈಕ್ ಹಾಕೋದೇ ಇಲ್ಲ ನಾವು ದೇವಸ್ಥಾನದಲ್ಲಿ. ಸೊ ಪ್ರತಿನಿತ್ಯ ಎಷ್ಟು ಪೂಜೆ ನಡೆಯುತ್ತೆ ಗುರುಗಳೇ, ಬೆಳಗ್ಗೆ ಸಂಜೆ ತನಕ? ಸರ್ ಬೆಳಗ್ಗೆಯಿಂದ ಸಂಜೆ ತನಕ ಅನ್ನೋದೇನಿಲ್ಲ. ಬೆಳಗ್ಗೆ 6-6:30 ಗಂಟೆ 7 ಗಂಟೆ ಶುರುವಾದ್ರೆ 12 ಗಂಟೆ ನಿತ್ಯ ಕಟ್ಲೆ ಆದ್ರೆ 12 ಗಂಟೆಗೆ ಮುಗಿದೋಗುತ್ತೆ. ಕಲ್ಯಾಣೋತ್ಸವ ಇತ್ಯಾದಿಗಳೆಲ್ಲ ಇದ್ರೆ 1 ಗಂಟೆ ಆಗತ್ತೆ.
ಸೊ ಇದು ಯಾವುದೇ ಸಾಯಂಕಾಲ 6 ಸಂದರ್ಭದಲ್ಲಿ ಗಂಟೆಗೆ ಶುರುವಾದ್ರೆ 9 ಪ್ರತಿ ಗಂಟೆ ಒಳಗೆ ಮುಗ್ದೋಗುತ್ತೆ ನಿತ್ಯದಲ್ಲಿ ನೀವು ಮೈಕ್ ದೇವಸ್ಥಾನದಲ್ಲಿ ಸೆಟ್ ಬಳಸಲ್ಲ, ಮೈಕ್ ಹಾಕಿಲ್ಲ. ಇಲ್ಲ ಇಲ್ಲ ವಿಶೇಷ ದಿನಗಳಲ್ಲೇ ನಾವು ಹೊರಗಡೆ ಮೈಕ್ ಹಾಕಲ್ಲ ಅಂತ, ಅದ್ರಲ್ಲಿ ನಿತ್ಯಗಟ್ಲೆ ಯಾಕೆ ಹಾಕ್ತೀವಿ? ಸೊ ನೀವು ಉತ್ತರ ಕೊಡ್ತಿದ್ದೀರಿ ವಾಪಸ್, ಮತ್ತೆ ಲೆಟರ್ ಬರೆದು? ಹಾ ಹೌದು ಸರ್, ಕೊಡ್ತಾ ಇದ್ದೀವಿ ಸರ್. ಒಳ್ಳೇದಾಯ್ತು. ನಮ್ಮ ಇವು ಅವ್ರು ಕೊಡ್ತಾ ಇದ್ದಾರೆ ಸರ್. ಓಕೆ ಓಕೆ, ಒಳ್ಳೇದಾಯ್ತು, ಥ್ಯಾಂಕ್ ಯು. ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಕ್ಕೆ, ಏನು ನಡೀತಿದೆ ನಿಮ್ಮ ದೇವಸ್ಥಾನದಲ್ಲಿ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಅಂತ ನಮಗೂ ಕೂಡ ಹೇಳಿದ್ದಕ್ಕೆ, ಗುರುಗಳೇ ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ನಾವು ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ವೇ ಜನಾಃ ಸುಖಿನೋ